ಖಾತೆಗಳಿಗೆ ಹಣ ಹಾಕಲು ಅಲ್ಲಿವರೆಗೂ ನಮ್ಮ ನಿರಂತರ ಹೋರಾಟವನ್ನು ಈ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ನಮ್ಮ ಹೋರಾಟವನ್ನು ನಾವು ಮಾಡ್ತೀವಿ. ನಾವು ಅಥೆಂಟಿಕ್ ಆಗಿ ದಾಖಲೆಗಳನ್ನು ತೆಗೆದುಕೊಂಡಿದ್ದೀವಿ. ಗದಗ ಜಿಲ್ಲೆ ತಗೊಂಡಿದ್ದೀರಿ, ಹಾವೇರಿ ತಗೊಂಡಿದ್ದೀರಿ, ಸುಮಾರು 8 ಜಿಲ್ಲೆದು ತಗೊಂಡಿದ್ದೀರಿ. ಆ 8 ಜಿಲ್ಲೆಗಳಲ್ಲೂ ಕೂಡ ಹಣ ಕೊಟ್ಟಿಲ್ಲದೆ ಇರೋದಕ್ಕೆ ಮಾಹಿತಿ ಅದು ಅಫಿಷಿಯಲ್ ಆಗಿ ತಗೊಂಡಿದ್ದೀವಿ ನಾವು. ಆಮೇಲೆ ಎಲ್ಲ ಕಡೆ ಧಮಕಿ ಹಾಕ್ಬಿಟ್ರು. ಉಳಿದ ಜಿಲ್ಲೆಗೆ ಅಪ್ಲೈ ಮಾಡಿದ್ರಿ, ಅಲ್ಲಿ ಮಂತ್ರಿಗಳ ಆಫೀಸಿಂದ ಧಮಕಿ ಹಾಕಿ ಬಿಜೆಪಿಯವರಿಗೆ ಯಾವುದೇ ದಾಖಲೆಗಳನ್ನು ಕೊಡಬೇಡಿ ಅಂತ. ಆ ಧಮಕಿ ಬೇರೆ. ಇಷ್ಟಾದರೂ ಕೂಡ ವಿರೋಧ ಪಕ್ಷ ಬೆಳಗಾವಿ ಅಧಿವೇಶನದಲ್ಲಿ ಆ ಬಡವರಿಗೆ ಏನು ಸೇರ್ಬೇಕಾಯ್ತು 5,000 ರೂಪಾಯಿ 5,000 ಕೋಟಿ ಹಣವನ್ನು ಕೊಡಿಸುವಂಥದ್ರಲ್ಲಿ ನಾವು ಹೋರಾಟವನ್ನು ಮಾಡಿದ್ದೀರಿ. ಅದು ತಲುಪುವವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ. ಮಾತಾಡಿದ್ದೆ, ನಾನು ಕೇಳಿದ್ದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ಅದ್ರ ಬಗ್ಗೆ ನಾನು ಕೇಳಿದ್ದೆ. ಕೇಸ್ಗಳು, ಸೈಬರ್ ಕ್ರೈಮು, ಮತ್ತೆ ಜೈಲುಗಳು 5 ಸ್ಟಾರ್ ಹೋಟ್ಲಾಗಿರುವಂಥದ್ದು, ರೆಸಾರ್ಟ್ಗಳಾಗಿರುವಂಥದ್ದು, ಡ್ರಗ್ಸ್ ಹಾವಳಿ, ಈ ಥರದ ಬಗ್ಗೆ ನಾನು ಪ್ರಶ್ನೆಗಳನ್ನು ಕೇಳಿದ್ದೆ ಸನ್ಮಾನ್ಯ ಗೃಹ ಸಚಿವರಿಗೆ. ಅವರು ನನಗೆ ಉತ್ತರ ಕೊಟ್ಟಿದ್ದಾರೆ. ರಾಷ್ಟ್ರದೆಲ್ಲೆಡೆ ರಾಜಾರೋಷವಾಗಿ ಡ್ರಗ್ಸ್ ಮಾರಾಟ ಆಗೋದು ಅಲ್ಲಿಂದ ಶುರು ಮಾಡ್ಕೊಂಡವರು. ಶುರು ಮಾಡಿರೋದೇ ರಾಷ್ಟ್ರದಿಂದ ಅವರು. ನಾನು ಕೇಳಿದ್ದು ರಾಜ್ಯದಲ್ಲಿ, ನಾನು ರಾಷ್ಟ್ರದ ಸುದ್ದಿಗೆ ಹೋಗಿಲ್ಲ. ರಾಜ್ಯದಲ್ಲಿ ಏನೇನು ಹಾವಳಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾನು ಮಾತಾಡಿದ್ರೆ ಅವರು ರಾಷ್ಟ್ರದಲ್ಲಲ್ಲ ಅಂತ ರಿಪೋರ್ಟ್ ಕೊಟ್ಟರು. ಗೃಹ ಸಚಿವ ಅದು ಕಾಪಿನೂ ಕೊಡ್ತೀನಿ, ಇಲ್ಲಿದೆ ನನಗೆ. ಆ ರಿಂಗ್ ರೋಡಲ್ಲೇ ಇದೆ ಫ್ಯಾಕ್ಟ್ರಿ, ಡ್ರಗ್ ತಯಾರು ಮಾಡೋ ಫ್ಯಾಕ್ಟ್ರಿ. ಗುಜರಾತಿಂದ ಬಂದು ಅರೆಸ್ಟ್ ಮಾಡಿದ್ರು. ನಮ್ಮ ಕರ್ನಾಟಕ ಸರ್ಕಾರದ ಪೊಲೀಸರು ಕೈ ಕಟ್ಕೊಂಡು ನಿಂತಿದ್ರು, ಅವ್ರಿಗೆ ಬೆಂಗಾವಲು ಕೊಟ್ಕೊಂಡು. ಇವತ್ತು ರಾಜಸ್ಥಾನದವರು ಅರೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಹಾವಳಿ ಎಷ್ಟು ಜೋರಾಗಿದೆ ಕರ್ನಾಟಕದಲ್ಲಿ. 31ನೇ ತಾರೀಕು ಬರ್ತಾ ಇದೆ ಬೆಂಗಳೂರಿಗೆ. ನನಗನ್ಸುತ್ತೆ ಸುಮಾರು 150-200 ಕೋಟಿ ಡ್ರಗ್ಸ್ ಬೆಂಗಳೂರಿಗೆ ಬರೋದಿದೆ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಅದನ್ನು ತಡೀಲಿ, ಲಕ್ಷಾಂತರ ಯುವಕರನ್ನ ಆ ದಂಧೆಗೆ ಹೋಗುವಂಥದ್ದನ್ನ ತಪ್ಪಿಸ್ಲಿ ಅನ್ನೋ ಆಗ್ರಹವನ್ನು ನಾನು ವಿಧಾನಸಭಾ ಅಧಿವೇಶನದಲ್ಲೂ ಮಾಡಿದ್ದೀನಿ, ಈಗಲೂ ಮಾಡ್ತಾ ಇದ್ದೀನಿ. ತಡೆಯುವಂಥ ಪ್ರಯತ್ನವನ್ನು ಮಾಡಲಿ. ಪೊಲೀಸರು ಪೂರ್ತಿ ಟ್ರಾನ್ಸ್ಫರ್ ದಂಧೆಯಲ್ಲೇ ಉಳಿದೋಗಿದ್ದಾರೆ. ಇನ್ನು ಬೆಂಗಳೂರದು ಟ್ರಾನ್ಸ್ಫರ್ ಲಿಸ್ಟ್ ರೆಡಿಯಾಗಿ 3 ತಿಂಗಳಾಯ್ತು. ಎಲ್ಲ ತೋರಿಸ್ತಾ ಇದಾರಲ್ಲ ಇವಾಗ. ರಾಜಸ್ಥಾನ, ಗುಜರಾತ್ ಎಲ್ಲ ಬಂದು ಪೊಲೀಸರು ಇಲ್ಲೆಲ್ಲ ಅರೆಸ್ಟ್ ಮಾಡ್ತಾ ಇದಾರಲ್ಲ. ಬರ್ತಾ ಇರೋದು ಎಲ್ಲರಿಗೂ ಗೊತ್ತಿದೆ. ಪಾಕಿಸ್ತಾನ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದೆ. ನಮ್ಮ ಗಡಿಗಳನ್ನು ಭದ್ರ ಮಾಡ್ಕೋಬೇಕಾಯ್ತು ಕರ್ನಾಟಕದ. ಅದನ್ನು ಮಾಡಲಿಲ್ಲ. ಪೊಲೀಸರು ಕೈ ಚೆಲ್ಲಿ ಕೂತಿದ್ದಾರೆ. ಕೊಟ್ಟು ಅಭಿವೃದ್ಧಿ ಆಗಿಲ್ಲ ಅಂದ್ರೆ ಯು ಆರ್ ಫೇಲ್. ಅವರು ಉತ್ತರ ಕರ್ನಾಟಕಕ್ಕೆ ಘೋಷಣೆ ಮಾಡ್ತಾರಲ್ಲ, ಯಾವುದು ಇಂಪ್ಲಿಮೆಂಟೇ ಆಗಲ್ಲ. ಬೆಳಗಾವಿ ನಾನು ಹೇಳಿದಲ್ಲ, ಬೆಳಗಾವಿ ಇಂಡಸ್ಟ್ರೀಸ್ ಕಾರಿಡಾರ್ಗೆ ಹಣ ಕೊಡ್ತೀನಿ ಅಂದ್ರು. ಕೇಂದ್ರ ಸರ್ಕಾರ ರೈಲ್ವೆ ಯೋಜನೆಯನ್ನ ಅನುಮೋದನೆ ಕೊಟ್ಟು 2 ವರ್ಷ ಆಗೈತೆ, ಇನ್ನ ಲ್ಯಾಂಡ್ ಕೊಟ್ಟಿಲ್ಲ. 2 ವರ್ಷ ಆಗೈತೆ ಅನುಮೋದನೆ ಕೊಟ್ಟು. ರೈಲ್ವೆ ಕೆರೆ, ಬೆಳಗಾವಿ ಕೆರೆಗಳ ಸುಮಾರು 12 ಕೆರೆಗಳಿಗೆ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿ 1.5 ವರ್ಷ ಆಗೈತೆ. ಅದಕ್ಕೆ ಹಣ ಜಾಗ ಕೊಟ್ಟಿಲ್ಲ. ಅಂದ್ರೆ ಕೇಂದ್ರ ಸರ್ಕಾರದ ಯೋಜನೆಗಳು ಬಿಡುಗಡೆಯಾಗಿ ಕೇಂದ್ರ ಸರ್ಕಾರ ಅನುಮೋದನೆ ಕೊಟ್ಟು ಹಣ ಬಿಡುಗಡೆ ಮಾಡಿದ್ರು ಕೂಡ ಇವ್ರು ಕೆಲಸ ಮಾಡ್ತಾ ಇಲ್ಲ. ಜಲ್ ಜೀವನ್ ಮಿಷನ್ ಕೇಂದ್ರ ಸರ್ಕಾರದ್ದು ವಿಧಾನಸಭೆಯಲ್ಲಿ ಹೇಳಿದ್ರು, ಹಣನೇ ಬಿಡುಗಡೆ ಮಾಡಿಲ್ಲ ಅಂತ ಕೇಂದ್ರ ಸರ್ಕಾರ. ಮೊನ್ನೆ ಇಲ್ಲಿನ MP, ಹಾಸನ್ದು MP ಅವರು ಪ್ರಶ್ನೆ ಹಾಕಿದ್ರೆ ಹಣ ಯಾಕೆ ಬಿಡುಗಡೆ ಇಲ್ಲ ಆಗಿದೆ ಅಂದ್ರೆ ಬಿಲ್ ಕೊಡಿ, ನಾವು ಕೊಡಕ್ಕೆ ರೆಡಿ ಇದ್ದೀರಿ ಅಂತ ಮಂತ್ರಿ ಹೇಳಿದ್ರು. ಇವ್ರು ಕೇಳಿದ್ರೆ ನಾವು ಕೊಡ್ತಾ ಇದ್ದೀರಿ, ಬರ್ತಾ ಇದೆ ಅಂತ ಹೇಳಿದ್ರು.
2 ವರ್ಷದ ಹಿಂದೆ ಗೋವಿಂದರಾವ್ ವರದಿಯನ್ನ ಮಾಡಿದಿರಿ, 6 ತಿಂಗಳಲ್ಲಿ ವರದಿ ಕೊಡ್ತತೆ, ಉತ್ತರ ಕರ್ನಾಟಕನ ಸಮಗ್ರವಾಗಿ ಚಿನ್ನದ ನಾಡು ಮಾಡ್ಬಿಡೋಣ ಅಂದ್ರು. 6 ತಿಂಗಳಾಯ್ತು, 12 ತಿಂಗಳಾಯ್ತು, 24 ತಿಂಗಳಾಯ್ತು, ಇನ್ನೂ ವರದಿನೇ ಇಲ್ಲ. ಇನ್ನು ಕೇಳಿದ್ರೆ ಅದಕ್ಕೆ ಟಿಂಕರಿಂಗ್ ಮಾಡ್ತಾ ಇದ್ದೀರಿ, ಈ ಕಾರ್ ಟಿಂಕರಿಂಗ್ ಮಾಡಲ್ಲ, ಹಂಗ್ ಟಿಂಕರಿಂಗ್ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾವ್ರೆ. ಇನ್ನು ಗೋವಿಂದರಾವ್ ಸೀಟಿಂದ ವರದಿ ಬಂದಿದೆಯೋ ಇಲ್ಲ ನಮಗಂತೂ ಗೊತ್ತಿಲ್ಲ. ಅಂದ್ರೆ ನೆಗ್ಲೆಕ್ಟ್, ಉತ್ತರ ಕರ್ನಾಟಕವನ್ನ ನೆಗ್ಲೆಕ್ಟ್ ಮಾಡಿದರೆ. ಕೇಂದ್ರ ಸರ್ಕಾರ ಏನೇನು ಯೋಜನೆಯನ್ನ ಕೊಟ್ಟಿತ್ತು ಅದನ್ನ ಭೂಮಿಗಳನ್ನ ಕೊಡದೆ, ರೈಲ್ವೆಗೆ, ಕೆರೆಗಳಿಗೆ ಭೂಮಿಯನ್ನ ಕೊಡದೆ ಆ ಯೋಜನೆಗಳು ಹಳ್ಳ ಹಿಡಿತವೆ. ಯಾಕಂದ್ರೆ ಇವ್ರ ಹತ್ರ ಕಾಸಿಲ್ಲ. ಮಾತ್ರ ಗ್ಯಾರಂಟಿ 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 ಮಾಡಿದ್ದಾರೆ. ಪ್ರಾಣಿಗಳು ಈ ಏನು ರೆಸಾರ್ಟ್ ಅಂದ್ರೆ ಏನು ಇದು ಹೋಗ್ತಾರಲ್ಲ ಪ್ರಾಣಿ ನೋಡಕ್ಕೆ, ಸಫಾರಿ. ಸ್ವತಃ ಸಿದ್ದರಾಮಯ್ಯನವರೇ ಹೋಗಿದ್ದಾರೆ ಸಫಾರಿಗೆ, ಡಿಕೆನೂ ಹೋಗಿದ್ದಾರೆ. ಇದೆಲ್ಲ ಆಗ್ತಾ ಇರೋದು ಅನಾಹುತ 40 ಕಿಲೋಮೀಟರ್ ದೂರದಲ್ಲಿ ಆಗಿರೋದು. ಇದೆಲ್ಲ ಸಫಾರಿಗೂ ಅದಕ್ಕೂ 40 ಕಿಲೋಮೀಟರ್ ದೂರದಲ್ಲಿ. ಇವರು ಸಫಾರಿನ ರದ್ದು ಮಾಡಿದ್ದಾರೆ. ಸಫಾರಿ ಮೇಜರ್ ಇರುವಂತದ್ದು ರಾಜ್ಯ ಸರ್ಕಾರದ್ದೇ, ಜಂಗಲ್ ರೆಸಾರ್ಟ್ಸ್. ದೇಶದಲ್ಲೇ ಬಹಳ ಪ್ರಖ್ಯಾತಿಯನ್ನ ಪಡೆದಂಥದ್ದು ಜಂಗಲ್ ರೆಸಾರ್ಟ್ ಕರ್ನಾಟಕ. ಯಾರೋ ಪುಣ್ಯಾತ್ಮ ಪ್ರಾರಂಭ ಮಾಡಿ ಲಾಭದಾಯಕವಾಗಿದೆ. ಅದೇನೋ ಕೋಣ ಮರಿ ಹಾಕಿದ್ರೆ ಕೊಟ್ಟಿಗೆ ಕಟ್ಟು ಅನ್ನಂಗೆ ಆಯ್ತು. ಈ ಜಂಗಲ್ ಸಫಾರಿಗೂ ಈ ಆನೆ ಸಾವುಗೂ ಸಂಬಂಧ ಏನೈತೆ? ಆನೆ ದಾಳಿಗಳಿರ್ಬೋದು, ಹುಲಿ ದಾಳಿಗಳು ಏನ್ ಸಂಬಂಧ ಇದೆ? ಈ ಸಫಾರಿ ಅನ್ನೋದು ಪ್ರಾರಂಭ ಆಗಿ ಒಂದು 30 ವರ್ಷ ಆಗಿರ್ಬೋದು. ಆ ಹಿಂದೆನೂ ನಮ್ಮ ರಾಜ ಮಹಾರಾಜರ ಕಾಲದಲ್ಲೂ ಕೂಡ ಇತ್ತು. ಹಳ್ಳಿಗಳಿಗೆ ಹುಲಿ, ಚಿರತೆ ಇವೆಲ್ಲ ಬರೋದಿತ್ತು. ಹಂಗನ್ಬಿಟ್ಟು ಇಡೀ ದೇಶದಲ್ಲಿ ಈಗ ಮಧ್ಯಪ್ರದೇಶದಲ್ಲಿದೆ, ರಾಜಸ್ಥಾನದಲ್ಲಿದೆ, ಅಲ್ಲೂ ಎಲ್ಲ ಜಂಗಲ್ ಸಫಾರೀಸ್ ಎಲ್ಲ ಇದೆ. ಪ್ರಧಾನಮಂತ್ರಿಗಳೇ ಹೋಗಿರೋದು ನಾನು ನೋಡಿದ್ದೀನಿ. ಮೊನ್ನೆ ರಾಹುಲ್ ಗಾಂಧಿ ಅವರು 4 ದಿನ ಅಲ್ಲೇ ಇದ್ರಂತೆ ಮಧ್ಯಪ್ರದೇಶದಲ್ಲಿ. ಅಲ್ಲೆಲ್ಲ ಬಂದ್ ಮಾಡ್ಬಿಟ್ಟವ್ರ. ಹಂಗಾರೆ ಇಡೀ ದೇಶದಲ್ಲಿರೋ ಎಲ್ಲಾ ರಾಜ್ಯಗಳು ಸಫಾರಿಯನ್ನ ಬಂದ್ ಮಾಡಿದಾರ. ನಾನ್ ಕೇಳೋದು ಈ ಮಂತ್ರಿಗೆ, ಅರಣ್ಯ ಸಚಿವರಿಗೆ ನಾನು ಕೇಳೋದಂಥದ್ದು, ಏನಾದ್ರೂ ಇದಕ್ಕೆ ಒಂದು ತಜ್ಞರನ್ನ ನೇಮಕ ಮಾಡಿದ್ದೀರಾ? ಹೌದು, ಈ ಸಫಾರಿ ಹೋಗೋದ್ರಿಂದ ಪ್ರಾಣಿಗಳು ನಾಡಿಗೆ ಬರ್ತಾ ಇದೆ, ಏನಾದ್ರೂ ವರದಿ ಇದೆಯಾ ನಿಮ್ಮ ಹತ್ರ?